ಎಲ್ಲರಲ್ಲೂ ಕೂಡ ಗೊಂದಲಗಳು ಸಂಶಯಗಳನ್ನ ಉಂಟು ಮಾಡಿದ್ದಂತ UPSC CSE 2026 ನ ಒಂದು ನೋಟಿಫಿಕೇಶನ್ ಅಧಿಕೃತವಾಗಿ ಇವತ್ತು UPSC ಇಂದ ಹೊರಬಂದಿದೆ. ತುಂಬಾ ದಿನಗಳಿಂದ ಈ ಬಗ್ಗೆ ನನಗೂ ಕೂಡ ಪ್ರಶ್ನೆಗಳನ್ನ ಕೇಳ್ತಾ ಇದ್ರಿ. ಸೊ UPSC ಇದು ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಯಾವಾಗ, ನಮ್ದು OBC ಸರ್ಟಿಫಿಕೇಟ್ ಇಶ್ಯೂ ಆಗುತ್ತೆ, ಸೊ ಈ ರೀತಿ ಎಲ್ಲ ಪ್ರಶ್ನೆ ಕೇಳ್ತಾ ಇದ್ರೆ ಇವತ್ತು ಅಧಿಕೃತವಾಗಿ UPSC ಅವರು ನಮ್ಮ ನೋಟಿಫಿಕೇಶನ್ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ IAS ಮತ್ತು IFS 2026 ಸೊ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಈ ನೋಟಿಫಿಕೇಶನ್ ಪ್ರಕಾರ 933 ವೇಕೆನ್ಸೀಸ್ ಈ ಬಾರಿ ಅಂದ್ರೆ ಖಾಲಿ ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆ ಇದು. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಅಂತಂದ್ರೆ ಇದು ಜನವರಿ 14ಕ್ಕೆ ನೋಟಿಫಿಕೇಶನ್ ಆಗುತ್ತೆ ಅಂತೇಳಿ ಎಲ್ಲ ಸುದ್ದಿ ಆಗಿತ್ತು. ಬಟ್ ಆಡಳಿತಾತ್ಮಕ ಕಾರಣಗಳಿಂದ UPSC ಅವರು ಅದನ್ನ ಮಾಡಲಿಲ್ಲ, ಪೋಸ್ಟ್ಪೋನ್ ಮಾಡಿದ್ರು. ಸೊ ಈಗ ಅಧಿಕೃತವಾಗಿ ಫೆಬ್ರವರಿ 4ನೇ ತಾರೀಕು ನೋಟಿಫಿಕೇಶನ್ ಆಗಿದೆ. ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೇಕು ಅನ್ಕೊಂಡಿದ್ರೆ ಇವತ್ತಿನಿಂದ ಹಿಡಿದು ಫೆಬ್ರವರಿ 24ರವರೆಗೂ ಕೂಡ ನಿಮಗೆ ಅವಕಾಶ ಇರುತ್ತೆ. ಸೊ ಕರೆಕ್ಟ್ ಆಗಿ ನೋಟಿಫಿಕೇಶನ್ ಅನ್ನ ಓದ್ಕೊಂಡು ಅಪ್ಲಿಕೇಶನ್ ಹಾಕಿ. ಯಾರೆಲ್ಲ ನಮ್ಮ ಕರ್ನಾಟಕದವರು ಎಸ್ಪೆಷಲಿ UPSCಗೆ ಈ ಬಾರಿ ಪರೀಕ್ಷೆ ಬರಿಬೇಕು ಅಂತಿದ್ರೆ ಅಂಡ್ ಫಸ್ಟ್ ಅಟೆಂಪ್ಟ್ ಬರೀತಾ ಇರೋರು ಸ್ವಲ್ಪ ಕೇರ್ಫುಲ್ ಆಗಿ ಅಪ್ಲಿಕೇಶನ್ ಫಾರ್ಮೆಟ್ ಏನೇನಿದೆ, ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದು ಪ್ರೀವಿಯಸ್ ಇಯರ್ದು ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಸಿಗುತ್ತೆ. ಸ್ವಲ್ಪ ನೋಡ್ಬಿಟ್ಟು ಅಪ್ಲಿಕೇಶನ್ ಹಾಕಿ, ಮಿಸ್ಟೇಕ್ಸ್ ಮಾಡಬೇಡಿ. ಅಂಡ್ ಈ ಬಾರಿ ಕೇಡರ್ ಅಲೋಕೇಶನ್ಸ್ ಅದು ಇದು ಒಂದಿಷ್ಟು ಬದಲಾವಣೆ ಇದೆ. ಅಂಡ್ ಒಂದಿಷ್ಟು ಜನ ಏನ್ ಎಕ್ಸ್ಪೆಕ್ಟ್ ಮಾಡಿದ್ರು ಅಂದ್ರೆ CSAT ಇಲ್ಲ ಆಪ್ಷನಲ್ ರಿಮೂವ್ ಆಗುತ್ತೆ ಏನೇನೋ ಅಂತ ಊಹಾಪೋಹಗಳಿತ್ತು. ಬಟ್ ಅದು ಯಾವುದೂ ಇಲ್ಲ. ಕೆಲವೊಂದಿಷ್ಟು ರೆಸ್ಟ್ರಿಕ್ಷನ್ಸ್ ಗಳನ್ನ ಈ ಬಾರಿ ಮಾಡಿದ್ದಾರೆ. ಅದು ಯಾರಿಗೆ, ಯಾಕೆ, ಏನು ಅನ್ನೋದನ್ನೆಲ್ಲ ಹೇಳ್ತೀನಿ. ಅಂಡ್ ಯಾರು ಅಪ್ಲಿಕೇಶನ್ ಹಾಕ್ಬೇಕು ಅನ್ಕೊಂಡಿದ್ರೆ ಫಸ್ಟ್ ನೋಟಿಫಿಕೇಶನ್ ಅನ್ನ ಓದಿ. ಕನ್ನಡದಲ್ಲಿ ಇರಲ್ಲ, ಇಂಗ್ಲಿಷ್ ಮತ್ತು ಹಿಂದಿಲಿ ಅಷ್ಟೇ. ಸೊ ಓದಿ. ಅಂಡ್ ಇನ್ನೊಂದು, ಸುಮ್ಮನೆ ಅಟೆಂಪ್ಟ್ ಕೊಡೋಣ ಅನ್ನೋಂಥವ್ರು ದಯವಿಟ್ಟು ಯಾರು ಕೂಡ ಅಪ್ಲಿಕೇಶನ್ ಹಾಕೋಕೆ ಹೋಗ್ಬೇಡಿ. ಹಾಕಿದ್ರು ನಿಮಗೆ ಕಾನ್ಫಿಡೆನ್ಸ್ ಇಲ್ಲ ನಾನು ಬರೀತೀನಿ ಅಥವಾ ನಿಮಗೆ ಕ್ಲಿಯರ್ ಆಗುತ್ತೆ ಅನ್ನೋ ನಂಬಿಕೆ ಇಲ್ಲ ಅಂದ್ರೆ ಇಲ್ಲ, ಸುಮ್ಮನೆ ಒಂದು ಪ್ರಯತ್ನ ಫಸ್ಟ್ ಅಟೆಂಪ್ಟು ಅನ್ನೋರಾದ್ರೆ ಬರೀರಿ. ಸುಮ್ಮನೆ ಬರೀತೀನಿ ನಾನೇನು ಅಟೆಂಪ್ಟ್ಸ್ ಕಮ್ಮಿ ಇದ್ದು GM ಕ್ಯಾಂಡಿಡೇಟ್ಸ್ಗೆ ಹೇಳ್ತಾ ಇರೋದು ನಾನು. ದಯವಿಟ್ಟು ಸುಮ್ಮನೆ ಅಟೆಂಪ್ಟ್ಗಳನ್ನ ವೇಸ್ಟ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಒಂದೊಂದು ಅಟೆಂಪ್ಟ್ ಕೂಡ ವೆರಿ ಇಂಪಾರ್ಟೆಂಟ್. ಅದು ಕಳ್ಕೊಂಡವ್ರಿಗೆ ಮಾತ್ರ ಅದ್ರ ವ್ಯಾಲ್ಯೂ ಗೊತ್ತಿರುತ್ತೆ. ಸೊ ಅದಕ್ಕೆ ಯಾರು ಸುಮ್ಮನೆ ಅಪ್ಲಿಕೇಶನ್ ಹಾಕೋಣ ನೋಡೋಣ ಅನ್ನೋಂಥದಕ್ಕೆ ಇದು ಎಕ್ಸಾಮೇ ಅಲ್ಲ, ಅಂಥವ್ರಿಗೆ ಇದು ಪರೀಕ್ಷೆನೇ ಅಲ್ಲ. ಸೀರಿಯಸ್ ಆಗಿ ಪ್ರಿಪರೇಷನ್ ಮಾಡಿದ್ರೆ ಅಪ್ಲಿಕೇಶನ್ ಹಾಕಬೇಕು. ಅಂಡ್ ಈಗ ಈ ಬಾರಿ ಏನ್ ಬದಲಾವಣೆ ಅಂತಂದ್ರೆ ನಿಮ್ಗೆ ಗೊತ್ತಿರಬಹುದು. ಈಗ ಈ ಹಿಂದೆ IFS ಅದಾಗಿರ್ತಾರೆ, ಮತ್ತೆ ನಾನು IAS ಆಗ್ಬೇಕು ಅಂತೇಳಿ ಪರೀಕ್ಷೆ ಬರೀತಾ ಇರ್ತಾರೆ. ಸೊ ಅಂತವ್ರು IAS ಮತ್ತು IFS ಆಲ್ರೆಡಿ ಸೇವೆ ಸಲ್ಲಿಸ್ತಾ ಇದ್ರೆ ಅಥವಾ ಸೇವೆಗೆ ಆಯ್ಕೆ ಆಗಿದ್ರೆ ಅಂಥವ್ರಿಗೆ ಅವಕಾಶ ಇಲ್ಲ ಬರೆಯೋದಕ್ಕೆ. ಇನ್ ಕೇಸ್ ಫಿಲಿಮ್ಸ್ ಬರೆದ್ರು ಇನ್ನೂ ಅವ್ರು ಆಯ್ಕೆ ಆಗಿಲ್ಲ, ಮೇನ್ಸ್ ಅಷ್ಟೆಲ್ಲ ಅವ್ರ ಸೆಲೆಕ್ಷನ್ ಆಯ್ತು ಅಂದ್ರೆ ನೋ, ಮೇನ್ಸ್ ಬರೆಯೋ ಹಾಗಿಲ್ಲ. ಸೊ ಈ ರೀತಿ ಕೆಲವೊಂದು ಪ್ರೊಸೀಜರ್ಸ್ ಬದಲಾವಣೆಗಳನ್ನ ಮಾಡಿದ್ದಾರೆ. ಅಂಡ್ IPS ಆಗಿರ್ತಾರೆ, ಈಗ ಆಲ್ರೆಡಿ ಸೇವೆಯಲ್ಲಿ ಇರ್ತಾರೆ ಅನ್ಕೊಳ್ಳಿ, ಮತ್ತೆ ಬರೋದು ನನಗೆ ಬರೀಬೋದು, ಅವ್ರಿಗೇನು ಪ್ರಾಬ್ಲಮ್ ಇಲ್ಲ. ಬಟ್ ಅವರು IPS ಅನ್ನೇ ಆಯ್ಕೆ ಮಾಡೋಂಗಿಲ್ಲ. ಬಟ್ IAS IFS ಆಗಿ ಆಲ್ರೆಡಿ ಇದ್ರು ಅಂತಂದ್ರೆ ಅವ್ರು ಈ ಬಾರಿಯ ಪರೀಕ್ಷೆಯನ್ನು ಅಪಿಯರ್ ಮಾಡೋಕೆ ಅವರಿಗೆ ಅವಕಾಶನೇ ಇಲ್ಲ. ಆಯ್ತಾ, ಈ ರೀತಿ ಇದೆ. ಅಂಡ್ CSAT ತುಂಬಾ ನಮ್ಮ ಕರ್ನಾಟಕ ಆಗಿರ್ಬೋದು, ಬೇರೆ ಯಾವುದೇ ಒಂದು ಆಸ್ಪಿರೆಂಟ್ಸ್ ಗಳಿಗೆ ತುಂಬಾ ಕಠಿಣ ಅನ್ಸೋದು UPSC ಅಲ್ಲಿ, ಫಿಲಿಮ್ಸ್ ಅಲ್ಲಿ ಎಸ್ಪೆಷಲಿ CSAT. ಸೊ CSAT ತಯಾರಿ ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ನೀವೆಷ್ಟು ಒತ್ತು ಕೊಟ್ಟರು ಕೂಡ ಕಮ್ಮಿ. ತುಂಬಾ ಜನ ಕೇಳ್ತಾ ಇರ್ತಾರೆ CSAT ವಿಷಯದಲ್ಲಿ ನಾವು ಬಹಳ ಬಾರಿ ಫೇಲ್ಯೂರ್ ಆಗಿದ್ದೀವಿ ಅಂತ. ಯಾಕಂತಂದ್ರೆ CSAT ಇರೋದೇ ಹಂಗೆ, ಅದೇ ಮೇನ್ ಅಲ್ಲಿ ನಮಗೆ ಎಲಿಮಿನೇಟ್ ಮಾಡುವಂಥದ್ದು. ಸೊ ಎಲ್ಲರೂ ಎಲಿಮಿನೇಷನ್ ಟ್ರಿಕ್ ಬಳಸಿದ್ರೆ CSAT ಎಲ್ಲರನ್ನು ಎಲಿಮಿನೇಟ್ ಮಾಡುತ್ತೆ. ಸೊ ಈ ಬಾರಿ ಪೋಸ್ಟರ್ಸ್ಗಳು ಕಳೆದ ಬಾರಿ ಹೋಲಿಸಿದ್ರೆ ಕಡಿಮೆ ಇದೆ, 933 ಅಷ್ಟೇ. ಸೊ ಯಾರು ಚೆನ್ನಾಗಿ ಪ್ರಿಪೇರ್ ಆಗಿದ್ದೀರಾ, ಹಲವಾರು ವರ್ಷಗಳಿಂದ ಕನಸು ಕಂಡಿದ್ದೀರಾ UPSC ಬರೀಬೇಕು ಅಂತೇಳಿ, ಇನ್ ಕೆಲವ್ರಿಗೆ ಇರುತ್ತೆ UPSC ಒಂದು ಬಾರಿ ಆದ್ರೂ ಪರೀಕ್ಷೆ ಬರೆದು ನೋಡೋಣ ಹೆಂಗಿರುತ್ತೆ, ಏನು ಪ್ಯಾಟರ್ನ್ ತಿಳಿಯೋಣ ಅನ್ನೋದು, ಬರೀರಿ, ಪ್ರಯತ್ನ ಪಡಿ. ಅಂಡ್ ನೋಟಿಫಿಕೇಶನ್ ಇಲ್ಲ ಅಂತೇಳಿ ಅಂತಿದ್ರಿ ಸ್ಟೇಟ್ಸ್ದು. ಬಟ್ ಸೆಂಟ್ರಲ್ ಗೌರ್ಮೆಂಟ್ದು ತುಂಬಾ ನೋಟಿಫಿಕೇಶನ್ಸ್ ಆಗ್ತಾ ಇದೆ ಇತ್ತೀಚೆಗೆ. ಸೊ ಚೆನ್ನಾಗಿ ಓದಿದಂಥವ್ರು, ಒಳ್ಳೆ ಭಾಷಾ ಜ್ಞಾನ, ಇಂಗ್ಲಿಷ್ ಮತ್ತು ಹಿಂದಿ ಭಾಷೆ ಮೇಲೆ ಹಿಡಿತಾ ಇದೆ, ಬರೀತೀನಿ ಓದ್ತೀನಿ ಚೆನ್ನಾಗಿ ಅರ್ಥ ಆಗುತ್ತೆ ಅನ್ನೋರು ಆರಾಮಾಗಿ UPSCಗೆ ಪ್ರಯತ್ನ ಪಡಬಹುದು. ಅದೇನು ತಪ್ಪು ಅಂತಲ್ಲ, ಕಠಿಣ ಇರಬಹುದು, ಬಟ್ ನಮ್ಮ ಪ್ರಯತ್ನವೂ ಅಷ್ಟೇ ಕಠಿಣವಾಗಿದೆ. ಪರೀಕ್ಷೆಯನ್ನು ಎದುರಿಸೋದು ಸುಲಭ ಆಗುತ್ತೆ. ಅಂಡ್ ಯಾರು ಅಪ್ಲಿಕೇಶನ್ ಹಾಕಬೇಕು ಅಂತ ರೆಡಿ ಇದ್ದೀರಾ, ಸೊ ನಿಮ್ಗೆ ಪ್ರೊಸೀಜರ್ ಗೊತ್ತಿರ್ಬೋದು ಅನ್ಕೊಳ್ತೀನಿ. ಫೋಟೋದಾಗಿರ್ಬೋದು, ಸಿಗ್ನೇಚರ್ ಫೋಟೋ ಮೇಲೆ ಕಂಪಲ್ಸರಿ ಡೇಟ್ ಇರಬೇಕು. ನಾರ್ಮಲ್ ಫೋಟೋವನ್ನು ಅಪ್ಲೋಡ್ ಮಾಡುವಂತಿಲ್ಲ, ಫೋಟೋ ಮೇಲೆ ದಿನಾಂಕ ಇರಬೇಕು. ಅಂದ್ರೆ ನೋಟಿಫಿಕೇಶನ್ಗಿಂತ ಹಿಂದಿಂದ ಅಥವಾ ದಿನಾಂಕ, ಅದ್ರ ಬಗ್ಗೆ ನಾನು ಕ್ಲಾರಿಟಿ ಕೊಡ್ತೀನಿ. ಅಂಡ್ ಅದನ್ನ ಸ್ವಲ್ಪ ಪ್ರೊಸೀಜರ್ ಬೇರೆ ಇದರಲ್ಲೆಲ್ಲ ನೋಟಿಫಿಕೇಶನ್ ಅಲ್ಲಿ ಮತ್ತು ಕೆಲವರು ಸ್ಪೆಸಿಫಿಕ್ ಆಗಿ ಅಪ್ಲಿಕೇಶನ್ ಹಾಕೋ ರಿಲೇಟೆಡ್ ಒಂದು ವಿಡಿಯೋಸ್ಗಳು ಮಾಡಿರ್ತಾರೆ. ಸೊ ಅದನ್ನ ನೋಡಿ ಅದರ ಬಗ್ಗೆ ತಿಳ್ಕೊಡಿ.
ಯಾವ ರೀತಿ ಅಪ್ಲೈ ಮಾಡ್ಬೇಕಂತೇಳಿ ಏನೂ ಮಿಸ್ಟೇಕ್ಸ್ ಇಲ್ಲದೆ ಅಪ್ಲಿಕೇಶನ್ ಹಾಕಿ. ಅಂಡ್ ಇನ್ನೊಂದು ವಿಷಯ, OBC ಸರ್ಟಿಫಿಕೇಟ್ ಇಶ್ಯೂ. ಈಗ ಅಪ್ಲಿಕೇಶನ್ ಡಿಲೇ ಆಗುತ್ತೆ ಅಂದ್ರೆ, ನೋಟಿಫಿಕೇಶನ್ ಡಿಲೇ ಆದಷ್ಟು ಇದು ಸಮಸ್ಯೆ ಬರ್ತಾ ಇದೆ ನೋಡಿ. OBC ಸರ್ಟಿಫಿಕೇಟ್ ಯಾರು OBC ಆಸ್ಪಿರೆಂಟ್ಸ್ ಇರ್ತಾರೆ ಅಂದ್ರೆ OBC ಕ್ಯಾಂಡಿಡೇಟ್ಸ್ ಇರ್ತೀರಾ UPSC ಬರೆಯೋರು, ಸೊ ನಿಮಗೆ 1/4/2025 ಅಂದ್ರೆ 1/4/2025 ನಂತರ ಇಶ್ಯೂ ಆಗಿರುವಂತ ಅಂಡ್ ಅಪ್ಲಿಕೇಶನ್ ಕ್ಲೋಸಿಂಗ್ ಡೇಟ್ ಏನಿದೆ 24 ಫೆಬ್ರವರಿ ಒಳಗಡೆನೆ ಇರಬೇಕದು ನಿಮ್ದು ಸರ್ಟಿಫಿಕೇಟ್ ಡೇಟ್. ಅಥವಾ 24/2 ನಂತರ ಡೇಟ್ ಇತ್ತು ಅದು ಎಕ್ಸ್ಪೈರ್ ಆಯ್ತು ಅಂತಂದ್ರೆ ಅದು ಬರಲ್ಲ. ಅಂಡ್ 1/4/2025 ಹಿಂದ್ಗಡೆ ಇಶ್ಯೂ ಆಗಿದ್ರು ಆ ಸರ್ಟಿಫಿಕೇಟ್ ಅನ್ನ ನಿಮ್ಗೆ ಕನ್ಸಿಡರ್ ಮಾಡಲ್ಲ. ಬಟ್ ಈಗ ನಮ್ಮ ಸ್ಟೇಟ್ ಅಲ್ಲಿ ಸಮಸ್ಯೆ ಆಗುತ್ತೆ, ಇದು ಕಳೆದ ಬಾರಿ ಕೂಡ ಆಗಿತ್ತು. ಅಂತ ಸಂದರ್ಭದಲ್ಲಿ ವಿಶೇಷವಾಗಿ ನಿಮ್ಗೆ ನೀವು ಅದನ್ನ ರಿಕ್ವೆಸ್ಟ್ ಮಾಡ್ಕೊಳ್ಳೋ ಮೂಲಕ ಇನ್ನೊಂದು ಸರ್ಟಿಫಿಕೇಟ್ ಅನ್ನ ಪಡ್ಕೋಬಹುದು, ಎಮರ್ಜೆನ್ಸಿ ಆಗದೆ, ಏನು ಸಮಸ್ಯೆ ಆಗಲ್ಲ. ಸೊ ಅದಕ್ಕೆ ಯಾವ ರೀತಿ ಮಾಡಬೇಕು, ಏನು ಪ್ರೊಸೀಜರ್ ಅನ್ನೋಂಥದ್ದು ನಿಮ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕಳೆದ ಬಾರಿ ಸಮಸ್ಯೆ ಆದಾಗ ಯಾವ ರೀತಿ ಅದನ್ನ ಪರಿಹಾರ ಮಾಡ್ಕೊಂಡ್ರು ಆಸ್ಪಿರೆಂಟ್ಸ್ ಅನ್ನೋದನ್ನ ಒಂದು ಸಂಪೂರ್ಣ ವಿಡಿಯೋ ಮೂಲಕ ತಿಳಿಸ್ತೀನಿ. ಅಂಡ್ ಅದರ ಕಂಪ್ಲೀಟ್ ವಿಷಯದ ಕ್ಲಾರಿಟಿ ಕೊಡ್ತೀನಿ. ಸೊ ಇವನ್ ಅಪ್ಲಿಕೇಶನ್ ಹಾಕೋದ್ರ ರಿಲೇಟೆಡ್ ಆಗಿರ್ಬೋದು, ಪ್ರತಿಯೊಂದು ಏನೇ ಸಮಸ್ಯೆ ಇದ್ರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ಖಂಡಿತವಾಗಿ ಸಹಾಯ ಮಾಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.